ಭಾಳ ಸಂತೋಷ. ತಾವೆಲ್ಲರೂ ಬಂದಿರತಕ್ಕಂಥ ವಿಚಾರಕ್ಕೆ ಇವತ್ತಿನ ದಿವಸ ಶನೇಶ್ವರನ ವಿಚಾರಗಳನ್ನು ಮಾತಾಡ್ತಾ ಇದ್ದೀವಿ. ಶನಿವಾರ ಶನಿ ಪ್ರಭಾವ ಅಂದರೆ ಕಾಕವಾಹನದ ಮೇಲೆ ಬರ್ತಾನೆ. ನಿಮಗೆಲ್ಲ ಆ ಪಿತೃಋಣ ತೀರಿಸ್ಕೊಳ್ಳಿ. ಹಿಂದೆ ಪಿತೃಋಣ ತೀರಿಸ್ಕೊಳ್ಳೋಕ್ಕೆ ಮೊದಲು ಶನೇಶ್ವರನಿಗೆ ನಾನಾ ರೀತಿಯಾದ ಕ್ಷೇತ್ರಗಳಿದೆ. ಇದರಲ್ಲಿ ಶನಿ ಶಿಂಗನಾಪುರ ಒಂದು ಕ್ಷೇತ್ರ, ಅದಾದ ಮೇಲೆ ತಿರುನಲ್ಲಾರು ಒಂದು ಕ್ಷೇತ್ರ. ಬೆಂಗಳೂರು ಸುತ್ತಮುತ್ತಲು ಒಂದು 50 ವರ್ಷಕ್ಕೆ ಮೊದಲು ಯಾವ ಶನೇಶ್ವರನ ದೇವಸ್ಥಾನವೂ ಇರಲಿಲ್ಲ. ಈಗ ನೋಡಿ ರೋಡ್ಗೆ ಬೀದಿಗೆ ಶನೇಶ್ವರನ ದೇವಸ್ಥಾನ. ಕೆಲವರ ಶನಿ ದೇವಸ್ಥಾನ ಏನು ಮಾಡಿದ್ರು, ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಬರ್ತಾ ಇದ್ರು. ಪೆಟ್ಟಿಗೆಯಲ್ಲಿ ಇಟ್ಟಾಗ ಯಾವುದೋ ಒಂದು ಮೂಲೆಯ ಭಾಗದಲ್ಲಿ ಆ ಪೆಟ್ಟಿಗೆಯಲ್ಲಿ ಇಟ್ಟು ಅದಕ್ಕೊಂದು ಯಾವ್ದಾರೋ ಕಲ್ ಚಕ್ರ ಅಂತ ಹೇಳಿ ಕಲ್ ಚಕ್ರ ಇಟ್ಟಿದ್ರು. ಇದಾದ್ಮೇಲೆ ನೋಡ್ತಾ ಇದ್ದಾರೆ ರಬ್ಬರ್ ಚಕ್ರ ಬಂತು, ಆಮೇಲೆ ಕಬ್ಬಿಣ ಚಕ್ರ ಆಗೋಯ್ತು. ತಳ್ಳೋ ಗಾಡಿನೇ ಶನೇಶ್ವರನಿಗೆ ಇಟ್ಟಿಟ್ಬಿಟ್ರು. ಶನೇಶ್ವರನ ನೋಡಿಸಿ ಭಯ ಪಡಿಸೋಣ, ಶನೇಶ್ವರನ್ ನೋಡಿದ್ರೆ ದುಡ್ಡು ಹಾಕೋಣ, ಶನೇಶ್ವರನ್ ನೋಡಿದ ತಕ್ಷಣಕ್ಕೆ ಕೇಳ್ದಾಕ್ಷಣಕ್ಕೆ ಕೊಟ್ಬಿಡ್ಬೇಕಪ್ಪ, ಕೊಡದೇ ಇದ್ರೆ ನಿನ್ ಗತಿ ಏನಾಗಬೇಕಪ್ಪ ಅನ್ನೋ ರೀತಿ ಭಯ ಪಡಿಸಿ ಸಣ್ಣ ಪುಟ್ಟ ಜನಗಳು ಹೀಗೆ ಶನಿನ ಬೀದಿ ತಳ್ಕೊಂಬರ್ತಾ ಇದ್ರು. ಬೀದಿ ತಳ್ಕೊಂಬಂದು ತಳ್ಕೊಂಡು ಹೋಗೋಕ್ಕಾಗಲ್ಲ, ಪಾಪ ಪೊಲೀಸ್ನವ್ರ ಕಾಟ, ತಳ್ಳೋದು ಎಲ್ಲಿ ತಳ್ಕೊಂಡು ಹೋಗ್ತೀರಾ, ಮಧ್ಯದಲ್ಲಿ ಏನಾದ್ರು ಟ್ರಾಫಿಕ್ ಜಾಮು, ಸರಿ ಬೇಡಪ್ಪ ಒಂದು ಕಡೆ ಬಿಟ್ಟಿರೋ ನನ್ನ ಮಕ್ಕಳ ಅಂತ ಹೇಳಿ ಒಂದು ಕಡೆ ಇಟ್ಟಿದ್ರು. ಯಾವುದೋ ಪಾಪ ತಳ್ಳೋ ಗಾಡಿಯವನು ಇಬ್ರು ಗಲಾಟೆಗಳು. ಇವರಿಬ್ರು ಏನ್ ಮಾಡಿದ್ರು, ಒಂದ್ ಕಡೆ ನಿಲ್ಸಕ್ ಶುರು ಮಾಡಿದ್ರು. ಶನೇಶ್ವರನ ನೀಲವರ್ಣ ಸ್ವರೂಪ ಅಂತ ಹೇಳಿ ಆ ನೀಲಿ ಬಣ್ಣ ಬಳಿದ್ಬಿಟ್ಟು ಆ ಡಬ್ಬಕ್ಕೂ ನೀಲಿ ಬಣ್ಣ ಬಳಿದ್ಬಿಟ್ಟು ಒಂದ್ ಕಡೆ ನಿಲ್ಸಕ್ ಶುರು ಮಾಡಿದ್ರು. ಅದು ಮೋರಿ ಪಕ್ಕದಲ್ಲೋ, ಅಂಗಡಿ ಪಕ್ಕದಲ್ಲೋ, ರೋಡಿನ ಪಕ್ಕದಲ್ಲೋ, ಯಾವ್ದಾದ್ರು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೋ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೋ ಹೀಗೆ ನಿಲ್ಸ್ಬಿಟ್ರು. ನಿಲ್ಸಿ ಆ ಜಾಗನ ಹಾಗೇ ಗಮನಿಸ್ಕೊಂಡ್ಬಿಟ್ರು. ಶನಿ ನೋಡಿ ಯಾರೋ ಅಲ್ಲಾಡ್ಸಲ್ಲ ಅಂತ ಭಯ ಪಾಪ. ಏನ್ ಮಾಡ್ತೀರಾ, ಅಲ್ಲೇ ಇತ್ತು. ಮೆತ್ತಗ್ ಚಕ್ರ ಪಕ್ಕಕ್ಕೆ ಹೊಟ್ಟೋಯ್ತು. ಚಕ್ರ ಹೋಗ್ಬಿಟ್ಟು ಕಲ್ಲೇ ಬಂದ್ಬಿಡ್ತು. ಕಲ್ಲು ಬಂಡೆ ಇರತಕ್ಕಂಥ ವಿಚಾರ, ಆ ಬಂಡೆಯನ್ನು ಸುತ್ತಲೂ ಹಾಗೇ ಹಾಕೊಂಡ್ಬಂದ್ರು. ಗಾಡಿನೆಲ್ಲ ಮುರಿದು ಹಾಕ್ಬಿಟ್ಟು ಹಾಗೆ ಮರದಿನ ಕಟ್ಕೊಂಡ್ರು. ಅದಾದ್ಮೇಲೆ ಒಂದು ಚಾವಣಿ ಹಾಕಿದ್ರು. ಶನೇಶ್ವರನಿಗೆ ಒಂದು ಅಭಿಷೇಕ ಮಾಡಿ, ಕುಂಭಾಭಿಷೇಕ ಮಾಡಿ ಒಂದು ರಥನೇ ಕಟ್ಬಿಟ್ರು. ಹೀಗೆ ಬೀದಿಗೆ ಒಂದು ಶನಿ ಆಗ್ಬಿಟ್ಟ. ಪಾಪ ಅವ್ನು ಹೇಳಿದ್ದೇನೋ, ಯಾವ ಕಾಲಕ್ಕೂ ಸ್ವತಂತ್ರ ದೇವತೆ ನಾನು, ನನ್ನ ದೇವಸ್ಥಾನಕ್ಕೆ ಯಾವ ಕಾಲಕ್ಕೂ ನಿರ್ಮಾಣ ಮಾಡಬಾರ್ದು, ನನ್ನನ್ನು ಯಾವ ಕಾಲಕ್ಕೂ ಬಂಧನದಲ್ಲಿಡಬಾರ್ದು, ನನ್ನನ್ನು ಬಂಧನ ಇಟ್ಟರೆ ಜೀವನ ಪರ್ಯಂತ ನಿಮ್ ಬಂಧನ ಮಾಡ್ತೀನಿ ಹುಷಾರಂದ. ಹೇಗೆ ಮಾಡ ಅಂದ್ರೆ ಶನಿನ ಸ್ಮರಣೆ ಮಾಡ್ಕೋಬಹುದು, ಪೂಜೆ ಮಾಡ್ಬೋದು. ಶನಿ ಕಥೆಗಳನ್ನ, ಪುಸ್ತಕಗಳನ್ನ ಒಂದು ಮಂದಿರ ಅಂತ ಧ್ಯಾನ ಮಂದಿರ ಮಾಡ್ಬೋದು. ಶನಿನ ಮಾತ್ರ ದೇವಸ್ಥಾನದಲ್ಲಿ ಇಡಬಾರ್ದು. ಅವನೇನ್ ಹೇಳ್ತಾನೆ, ನವಗ್ರದಲ್ಲೇ ನಾನು ಇರಬಾರ್ದು ಅಂತ ಹೇಳ್ತೀನಿ. ನವಗ್ರಹ ಪ್ರತಿಷ್ಠಾಪನೆ ಎಲ್ಲ ಮಾಡ್ತೀನೋ, ಕಲಹಾರನ ತರ್ತೀನಿ, ಖಂಡಿತ ಯಾವ ಕಾಲಕ್ಕೂ ನನ್ನನ್ನು ಬಂಧನ ಮಾಡ್ತೀರಾ. ಯಾಕಂದ್ರೆ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಅಲ್ಲಿ ನೀವು ನೋಡ್ಬೋದು, ಆ ವಿಗ್ರಹದ ಕೆಳಗೆ ಅಷ್ಟಬಂಧನ ಅಂತೀವಿ. ಈ ಅಷ್ಟಬಂಧನ ಹಾಕಿದ ಮೇಲೆ, ಪ್ರತಿಷ್ಠಾಪನೆ ಮಾಡಿದ್ಮೇಲೆ ದೇವಸ್ಥಾನಗಳು ಹೇಗೆ ಬಂತು. ನೀವೆಲ್ಲ ಒಂದು ಕೆಲಸ ಮಾಡಿ, ನಾನು ಒಂದು ದೇವಸ್ಥಾನ ತೋರಿಸ್ತೀನಿ. ಆ ಒಂದು ದೇವಸ್ಥಾನದ ಜೊತೆಗೆ ಎಲ್ಲಾ ವಿಧವಾದ ದೇವಸ್ಥಾನಗಳು ಶನೇಶ್ವರ ದೇವಸ್ಥಾನ ಸ್ಮರಣೆ ಮಾಡ್ಕೊಳ್ಳೋಣ. ಒಂದು ಸರಿ ಈಗ ಫಸ್ಟ್ ದೇವಸ್ಥಾನ ಶನೇಶ್ವರನ ದೇವಸ್ಥಾನ ಬೆಂಗಳೂರಲ್ಲಿ ಪ್ರಥಮವಾಗಿ ಶುರು ಆಯಿತು. ಆ ಪ್ರಥಮವಾಗಿ ಶುರು ಆದಾಗ ಹೇಗೆ ನಡೀತಾ ಹೋಯ್ತು, ಆ ದೇವಸ್ಥಾನ ಇವತ್ತು ಎಷ್ಟು ಮಟ್ಟಿಗೆ ವೈಭವ ಬೆಳೆದೋಗಿದೆ ನೋಡ್ಬೇಕಲ್ಲ, ಬನ್ನಿ ನೋಡೋಣ. ಬಂತು ಶನಿವಾರ ಬಂತು, ಯೋಗ ಬಂತು, ಶುಭ ಯೋಗ ಬಂತು. ವಾರ ಬಂತು ಶನಿವಾರ ಬಂತು, ಯೋಗ ಬಂತು, ಶುಭ ಯೋಗ ಬಂತು. ಶನಿ ಪರಮಾತ್ಮನ ಸೇವೆಯ ಮಾಡುವ, ಶನಿ ಪರಮಾತ್ಮನ ಸೇವೆಯ ಮಾಡುವ ಸೌಭಾಗ್ಯವ ತರುವ ಶ್ರಾವಣ ಶನಿವಾರ ಬಂತು, ಶುಭ ಯೋಗ ಬಂತು. ವಾರ ಬಂತು ಶನಿವಾರ ಬಂತು. ವರ್ಷ ಋತುವಿನ ಹರುಷದ ಶ್ರಾವಣ, ಪೂಜಾ ನೇಮದ ಲೋಕಾಚರಣ. ವರ್ಷ ಋತುವಿನ ಹರುಷದ ಶ್ರಾವಣ, ಪೂಜಾ ನೇಮದ ಲೋಕಾಚರಣ. ಶನಿ ಮಹಾರಾಯನ ನಾಮವ ಸ್ಮರಿಸುತ್ತ, ಶನಿ ಮಹಾರಾಯನ ನಾಮವ ಸ್ಮರಿಸುತ್ತ ಎಳ್ಳು ದೀಪ ಹಚ್ಚುವ ಶ್ರಾವಣ ಶನಿವಾರ ಬಂತು, ಶುಭ ಯೋಗ ಬಂತು. ವಾರ ಬಂತು ಶನಿವಾರ ಬಂತು.
ರಾಜಯೋಗವು ಜಾತಕ ಫಲವು ಶನಿ ಮಹಾರಾಯನ ಪೂಜಾ ಫಲವು ರಾಜಯೋಗವು ಜಾತಕ ಫಲವು ಶನಿ ಮಹಾರಾಯನ ಪೂಜಾ ಫಲವು ಸ್ವಾಮಿಯ ಕಥೆಯ ಹೇಳಿ ಕೇಳುತ್ತ ಸ್ವಾಮಿಯ ಕಥೆಯ ಹೇಳಿ ಕೇಳುತ್ತ ಪುಣ್ಯವ ಗಳಿಸುವ ಶುಭ ಶ್ರಾವಣ ಶನಿವಾರ ಬಂತು ಶುಭ ಯೋಗ ಬಂತು ವಾರ ಬಂತು ಶನಿವಾರ ಬಂತು ಉದಯ ಕಾಲದಿ ಮಡಿಯನ್ನು ಧರಿಸಿ ಬಗೆ ಬಗೆ ಹೂವಲಿ ದೇವನ ಪೂಜಿಸಿ ಉದಯ ಕಾಲದಿ ಮಡಿಯನ್ನು ಧರಿಸಿ ಬಗೆ ಬಗೆ ಹೂವಲಿ ದೇವನ ಪೂಜಿಸಿ ಬಯಕೆ ಬೇಡಿಕೆ ಕೈಗೂಡಿಸೆಂದು ಬಯಕೆ ಬೇಡಿಕೆ ಕೈಗೂಡಿಸೆಂದು ಚರಣಕ್ಕೆ ಶರಣೆನ್ನುವ ಶ್ರಾವಣ ಶನಿವಾರ ಬಂತು ಶುಭ ಯೋಗ ಬಂತು ವಾರ ಬಂತು ಶನಿವಾರ ಬಂತು ವಾರ ಬಂತು ಶನಿವಾರ ಬಂತು ಯೋಗ ಬಂತು ಶುಭ ಯೋಗ ಬಂತು ಶನಿ ಪರಮಾತ್ಮನ ಸೇವೆಯ ಮಾಡುವ ಶನಿ ಪರಮಾತ್ಮನ ಸೇವೆಯ ಮಾಡುವ ಸೌಭಾಗ್ಯವ ತರುವ ಶ್ರಾವಣ ಶನಿವಾರ ಬಂತು ಶುಭ ಯೋಗ ಬಂತು ವಾರ ಬಂತು ಶನಿವಾರ ಬಂತು. ನೋಡಿದ್ರೆ ಹೀಗೆ ಬೀದಿಗೆ ಬಂದ ದೇವಸ್ಥಾನ ಇವತ್ತು ಎಷ್ಟು ವಿಜೃಂಭಣೆಯಿಂದ ಅಧಿಕಾರದಿಂದ ಮೆರೀತಾ ಇದೆ. ಕೆಲವರು ಏನು ಮಾಡಿದ್ರು, ಓಹೋ ಶನೇಶ್ವರ ನಿನಗೊಂದು ದೇವಸ್ಥಾನ ಇರಲಿಪ್ಪ ಅಂತ ಹೇಳಿ ಒಂದು ಕಮಿಟಿ ಫಾರ್ಮ್ ಮಾಡ್ಕೊಂಡು ಮಾಡಿದ್ರು. ಇನ್ನಷ್ಟು ಜನ ಏನು ಮಾಡಿದ್ರು, ಸ್ವಾರ್ಥಕ್ಕೋಸ್ಕರ ಫ್ಯಾಮಿಲಿ ಟ್ರಸ್ಟ್ ಅಂತ ಸ್ಟಾರ್ಟ್ ಮಾಡಿದ್ರು. ಕೆಲವರೆಲ್ಲ ದೇವಸ್ಥಾನ ಸರಿ ಸಂಘ ಸಂಸ್ಥೆಗಳೆಲ್ಲ ಸೇರಿಕೊಂಡು ಒಳ್ಳೆ ದುಡ್ಡು ಬರುತ್ತೆ ಕಣಯ್ಯ, ಒಳ್ಳೆ ಆದಾಯ, ಒಂದು ಕೆಲಸ ಮಾಡೋಣ, ಒಂದು ಶನಿ ಇಟ್ಟರೆ ಸಾಕು, ನಾವು ಆ ದೇವಸ್ಥಾನ ಜಾಗನೂ ಕಬಳಿಸ್ಕೋಬೋದು, ಪಕ್ಕದಲ್ಲಿ ಮನೇನೂ ಕಟ್ಕೋಬೋದು, ಒಂದು ಚೌಲ್ಟ್ರಿ ಮಾಡ್ಬೋದು, ಬರೋ ದುಡ್ಡಲ್ಲಿ ನಾನು ನಿನ್ನ 50-50 ಹಿಂಗೆ ಶುರು ಆಗೋಯ್ತು. ಶನಿ ಹೆಸರಲ್ಲಿ ಎಷ್ಟು ಜನ ಅನ್ಯಾಯ ಮಾಡಿದ್ದಾರೆ ನನಗೆ ಗೊತ್ತು, ಕೆಲವ್ರಿಗೆ ಗೊತ್ತು. ಅಷ್ಟು ಬಿಟ್ಟರೆ ಆ ಶನೇಶ್ವರನಿಗೊಬ್ಬನಿಗೆ ಗೊತ್ತಿರೋದು. ಅದಕ್ಕೋಸ್ಕರ ನಾನು ಹೇಳ್ತೀನಿ ಕೇಳಿ. ಇವರೆಲ್ಲ ಆ ಕಾಲದಿಂದ ತನ್ನ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಶನಿ ಏನು ಹೇಳ್ತಾನೆ, ನೀನು ಸೇವೆಯನ್ನು ಮಾಡು. ನಾನು ಅಕಸ್ಮಾತ್ ದೇವಸ್ಥಾನದಲ್ಲಿದ್ದರೆ ನನ್ನ ಸೇವೆಯಲ್ಲಿ ಗುಡಿಸು, ಸಾರಿಸು, ಕೆಲಸ ಮಾಡು. ತಿನ್ಕೊಂಡು ಕೂತ್ಕೊಂಡು ಮಾಡೋದಲ್ಲ, ಪ್ರಸಾದ ಹಂಚು, ಇಲ್ಲ ಅನ್ನದಾನವನ್ನು ಮಾಡು, ಇಲ್ಲ ಯಾತ್ರಿಕರಿಗೆ ಬಂದಾಗ ಚೊಪ್ಪಲಿಗಳನ್ನು ನೋಡ್ಕೊ, ಇಲ್ಲ ಸೆಗಣಿ ನೀರು ಹಾಕಿ ಸಾರಿಸು, ಇಲ್ಲ ದೇವಸ್ಥಾನ ತೊಳಿ, ಇಲ್ಲ ಬಂದವರಿಗೆ ಸೇವೆಗಳನ್ನು ಕೈಕಾಲು ಒತ್ತಬೇಕು, ವಯಸ್ಸಾದವ್ರನ್ನ ವೃದ್ಧರನ್ನ ಚೆನ್ನಾಗಿ ನೋಡ್ಕೋಬೇಕು, ಅಥವಾ ಶನಿ ಕಾಟಗಳನ್ನು ದೂರ ಮಾಡ್ತಕ್ಕಂಥ ಅವಕಾಶಕ್ಕೆ ಶನಿನ ಉತ್ಸವ ಮೂರ್ತಿಯಾಗಿ ತಗೊಂಡು ಹೋಗಿ ಅವರ ಮನೆ ದೋಷಗಳನ್ನ ಕಳಿ ಅಂತ ಹೇಳಿ ಒಂದು ಸೇವಕನಾಗಿ ಇಟ್ಕೊಂಡ ಕೆಲವು ಜನನ. ಆ ಜನಗಳು ಸೇವಕರಾಗಿ ಮಾತ್ರ ಇರಬೇಕಾಗಿತ್ತು. ಏನು ಮಾಡಿದ್ರು, ಕೈ ತುಂಬ ಉಂಗುರ, ಕತ್ತು ತುಂಬ ಒಳವೆ, ಇದೆಲ್ಲ ಶನೇಶ್ವರನ ದುಡ್ಡಿಂದ ತಗೊಳಕ್ಕೆ ಶುರು ಮಾಡಿದ್ರು. ಅವ್ರ ಮನೇಲಿ ಏನಾಯಿತು, ಇವ್ನು ನೋಡಕ್ಕೆ ಚೆನ್ನಾಗಿದ್ದಾನೆ, ಲಕ್ಷ್ಮವಾಗಿದ್ದಾನೆ, ಕಾರ್ ಬಂಗ್ಲಾ ತಗೊಂಡ, ಎಲ್ಲ ಮಾಡ್ದ ಸಂತೋಷ. ಆದರೆ ಹೆಂಡತಿ ಸತ್ತೋಗಿರ್ತಾಳೆ, ಡಮಾರ್ ಅಂತ ಸತ್ತೋದ್ಲು, ಸುಟ್ಕೊಂಡು ಸತ್ತೋದ್ಲು. ಹೇಗೆ ಸುಟ್ಕೊಂಡು ಸತ್ತೋದ್ಲು, ಕಷ್ಟ ಅಲ್ವೇನ್ರಿ? ಹಾಗೆ ಸುಟ್ಕೊಂಡು ಸತ್ತಿದ್ದು ಇವ್ನು ಅನ್ಕೊಳ್ಳೋದೇನು ಅಂದರೆ ನನ್ನ ಹೆಂಡತಿಗೇನೋ ಆಗೋಯ್ತು ಗೊತ್ತಿಲ್ಲ, ಕರೆಂಟ್ ಹೊಡೆದು ಸತ್ತೋದ್ಲು, ಇಲ್ಲ ಸುಟ್ಟೋದು ಸತ್ತೋದ್ಲು ಅಂತ ಹೇಳಿರ್ತಾನೆ. ಆದರೆ ಹೋಗಿದ್ದೇನಕ್ಕೆ, ನೀನು ಶನಿ ದುಡ್ಡು ತಿಂದಿದ್ದಕ್ಕೆ, ಅವನಿಗೆ ಬಂದಿರತಕ್ಕಂಥ ದೇವಸ್ಥಾನದ ಆದಾಯದಲ್ಲಿ ನೀನು ತಿಂದಿದ್ದಕ್ಕೆ. ನಿನ್ನ ಮಗನಿಗೆ ಸ್ಟ್ರೋಕ್ ಹೊಡೆದೋಯ್ತು, ಅಯ್ಯೋ ಸ್ಟ್ರೋಕ್ ಹೊಡೆದೋಯ್ತಾ, ಆ ನರಗಳೆಲ್ಲ ಹಿಂಗಾಗೋಯ್ತಾ, ಅಲ್ಲಿ ಯಾಕೆ ಹಂಗೆ ಬಿದ್ದಿದ್ದೇನೆ ಗೊತ್ತಿಲ್ಲ, ಚಿಕ್ಕ ವಯಸ್ಸು ಹುಡುಗಾರಿ, ಇನ್ನು ಪಾಪ ಓದೋ ಹುಡುಗಾರಿ, ಯಾಕೆ ಹಿಂಗಾಗೋಯ್ತು ಅಂತ ಪಕ್ಕದ ಮನೆಯವ್ರು ಹೇಳಕ್ಕೆ ಶುರು ಮಾಡಿದ್ರು. ಯಾಕೆ ಅಂತ ಇವನು ಗೊತ್ತಿಲ್ಲ. ಇವನಲ್ಲಿ ಟ್ರಸ್ಟ್ ಕಮಿಟಿ ಮೆಂಬರು, ಅಲ್ಲಿ ಏನು ತಿಂದಿರ್ತಾನೋ, ಯಾವ ದುಡ್ಡು ಏನು ಹೊಡಿತಾನೋ, ಯಾವ ಒಡವೆಲಿ ಯಾವ ಕಲ್ ತೊಗೊಂಡಿರ್ತಾನೋ, ಹಿಂಗಾಗೋಯ್ತು. ಹೀಗೆ ಒಂದೊಂದು ದಿವಸದಲ್ಲಿ ಒಬ್ಬೊಬ್ಬನೂ ಮಾಡ್ತಕ್ಕಂಥ ಅನ್ಯಾಯಗಳಿಗೆ ಆವಾಗವಾಗಲೇ ದಂಡನೆ ಕೊಟ್ಬಿಡ್ತಾನೆ ಶನೇಶ್ವರ. ಅದಕ್ಕೆ ಹೇಳೋದು, ಶನಿಗೆ ಸೇವೆ ಇಷ್ಟ.
ಯಾರು ಅಂಗವಿಕಲ ಕುರೂಪಿರಾಗಿರ್ತಾರೋ ಅಂಥವ್ರಿಗೆ ಸಹಾಯ ಮಾಡಬೇಕಂತೆ. ಕುಷ್ಠರೋಗಿಗಳಿರ್ತಾರೋ, ನೀವು ಅಕಸ್ಮಾತ್ ಕುಷ್ಠರೋಗ ಹಾಸ್ಪಿಟಲ್, ಲೆಪ್ರಸಿ ಹಾಸ್ಪಿಟಲ್ ಅಂತೀವಿ, ಅಂಥ ಜಾಗಕ್ಕೆ ಹೋಗಬೇಕು, ಅವ್ರನ್ನೆಲ್ಲ ವಿಚಾರಿಸಬೇಕು, ಅವ್ರಿಗೆಲ್ಲ ಬ್ರೆಡ್ಡು ಬನ್ನುಗಳು ಕೊಡಬೇಕು. ಈ ರೀತಿ ಮಾಡಿದಾಗ ಶನಿಗೆ ತುಂಬ ಸಂತೋಷ. ಅದಕ್ಕೆ ನೋಡಿ, ಆ ಕಾಲದಲ್ಲಿ ಏನಾಗಿತ್ತು, ಶನೇಶ್ವರನಿಗೆ ಭಿಕ್ಷದವ್ರಿಗೆ ನಾನು ಯಾವತ್ತೂ ಹೇಳಿದ್ದೀನಿ, ಕುಷ್ಠರೋಗಿಗಳಿರ್ತಿದ್ರು, ಅವ್ರ ಪಾಪ ಅಮ್ಮ ತಾಯೇ ಅನ್ನೋರು. ಇದೆಲ್ಲ ಶನಿಗೆ ಬಹಳ ಸಂತೋಷವಾಗಿರ್ತಕ್ಕಂಥ ಸಮಯದಲ್ಲಿ ಭಿಕ್ಷೆಯನ್ನು ಹಾಕು, ಹಲಸಿನ ಹಣ್ಣವನ್ನ ಹಾಕು. ಈಗೆಲ್ಲ ಭಿಕ್ಷದವ್ರು ಇದ್ದಾರೆ ಸದ್ಯ, ಬಂದರೆ ಬಿಸಿ ಬಿಸಿದು ಏನೂ ಇಲ್ವಾ ಅಂತಾರೆ. ಇಂಥ ಜನನೂ ಇದ್ದಾರೆ. ಭಿಕ್ಷದವರು ನೆನ್ನೆ ಮೊನ್ನೆ ಹಾಕಿದ್ದು ಏನೂ ಇಲ್ವಾ ಹಣೆ ಬರ ಅಂತ ತಿಂತಾ ಇದ್ದು ಭಿಕ್ಷದವ್ರು ಇದ್ರು. ಈ ಕಾಲದಲ್ಲಿ ಭಿಕ್ಷದವರು ಕೈ ಕಾಲು ನೆಟ್ಟಿಗಿರುತ್ತೆ, ಭಿಕ್ಷೆ ಬೇಡ್ತಿರ್ತಾರೆ. ದರಿದ್ರದವರು ಏನೋ ವಯಸ್ಸಾಗೋಯ್ತು, ಭಿಕ್ಷೆ ಬೇಡ್ತಿತ್ತು, ದುಡ್ಡು ತಿನ್ನಕ್ಕೆ ಆಗಲ್ಲ, ಇವ್ರು ಹೋಗ್ತಾಗ ಅಷ್ಟು ಬೆಂಕಿ ಹಾಕ್ತು. ಅದಕ್ಕೆ ಶನೇಶ್ವರ ಏನು ಮಾಡ್ದ, ಕಲಿಯುಗದಲ್ಲಿ ಯಾರು ಸುಮ್ಮನೆ ಭಿಕ್ಷೆ ಬೇಡ್ತಿರೋ, ಕುಷ್ಠರೋಗ ಇಲ್ಲದೆ ಭಿಕ್ಷೆ ಬೇಡ್ತಿರೋ ಅಥವಾ ಅಂಗವಿಕಲನಾಗದೆ ಭಿಕ್ಷೆ ಬೇಡ್ತಿರೋ, ನಿಜವಾಗ್ಲೂ ನಿನ್ನ ಆರ್ಥಿಕ ಪರಿಸ್ಥಿತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಸುಮ್ಮನೆ ನೀನೇನಾದರೂ ನಾಟಕವಾಗಿ ಭಿಕ್ಷೆ ಬೇಡಕ್ಕೆ ಶುರು ಮಾಡಿದ್ರೆ ನಿನ್ನ ಹಣೆ ಬರ ಮಾಡ್ತೀನಿ ನೋಡು ಅಂತ ಹೇಳಿ ಅವ್ರನ್ನೆಲ್ಲ ಎಂಥ ಗತಿಗೆ ತಂದಿದ್ದಾನೆ ಭಗವಂತನೇ ಬಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವ ಕಾಲಕ್ಕೂ ಭಿಕ್ಷದವರಿಗೆ ಇದುವರ ತನಕ ಯಾರು ಯಾವ ಕಾಲಕ್ಕೂ ದುಡ್ಡುಗಳ ಹಾಕಬೇಡಿ. ನೀವು ದುಡ್ಡು ಹಾಕಿದ್ರಲ್ಲ ಅಕಸ್ಮಾತ್ ಕುಡಿದ ಅಂತ ಇಟ್ಕೊಳ್ಳಿ, ಆ ಕುಡಿದ್ರೆ ಕುಡ್ದಿದ್ದ ಫಲ ನಿಮ್ಮ ಹಣೆ ಬರ, ಕುಡ್ದಿದ್ದ ಫಲ ನಿಮ್ಮ ಹಣೆ ಬರ. ಆದರೆ ಯಾವ ಕಾಲಕ್ಕೂ ಭಿಕ್ಷದವರಿಗೆ ಹಸುವಾದ್ರೆ ಊಟವನ್ನು ಹಾಕಿ, ಚಳಿ ಆಯ್ತಾ ಒಂದು ರಗ್ ಕೊಡಿ, ಹೊಸದಾಗ ರಗ್ ಕೊಡಿ. ಆದರೆ ಈ ಕಾಲದ ಭಿಕ್ಷದವ್ರು ಅದೆಲ್ಲ ಬೇಡ, ದುಡ್ಡು ಕೊಡ್ಬಿಡಿ, ನಾ ಏನು ಬೇಕಾ ಮಾಡ್ಕೊಂತ. ಯಾಕೊತ್ತಾ, ಈ ನಡುವೆ ಭಿಕ್ಷದವ್ರು ಹೆಂಗಿದ್ದಾರೆ ಅಂದ್ರೆ ಬಡ್ಡಿ ಕೊಡ್ತಾರಪ್ಪ. ಅವ್ರ ಮನೇಲಿ ಟಿವಿ ಬಂಗ್ಲಾ ಏನೋ, ಹೊರಗಡೆ ಇರ್ತಕ್ಕಂಥ ಸಣ್ಣ ಪುಟ್ಟ ಅಂಗಡಿಗಳಿಗೆ ವ್ಯಾಪಾರ ಮಾಡೋದೇನೋ, ಅಯ್ಯೋ ಇದ್ರಲ್ಲಿ ರೌಡಿಸಮ್ ಬೇರೆ. ಇಂಥವರೆಲ್ಲ ಇದಾರಲ್ಲ, ನಿಜವಾಗ್ಲೂ ಇಂಥ ಭಿಕ್ಷುಕರನ್ನ ಅಭಿವೃದ್ಧಿ ಪಡಿಸೋದಾಗ್ಲಿ, ಇಂಥ ಭಿಕ್ಷದವ್ರನ್ನ ಪ್ರೋತ್ಸಾಹ ಮಾಡೋದಾಗ್ಲಿ ಸರ್ಕಾರದವ್ರು ಇದಕ್ಕೆ ಖಂಡಿತವಾಗ್ಲೂ ತಗೋಬೇಕಾದ ನಿರ್ಧಾರ ತಗೊಳ್ಳದೇ ಇದ್ರೆ ಶನೇಶ್ವರನು ತಗೊಂತಾನೆ ಒಂದು ದಿವಸ ಬರುತ್ತೆ, ಇವ್ರಿಗೂ ಗತಿ ಹಂಗಿಂಗಲ್ಲ. ಅದಕ್ಕೆ ಹೇಳ್ತಾ ಇರೋದು, ಜೀವನದಲ್ಲಿ ತಿಳ್ಕೊಳ್ಳಿ, ಒಳ್ಳೆ ಮಾರ್ಗವನ್ನ ಕೊಡ್ತಕ್ಕಂಥವನು ಎಲ್ರಿಗೂ ಒಳ್ಳೆ ಮಾರ್ಗ ಕೊಡ್ತಾನೆ, ಬದುಕೋ ಹೋಗಂತ. ಆದರೆ ಅದನ್ನು ದುಷ್ಪ್ರಯೋಗ ಮಾಡಿಕೊಂಡು ಏನಾದರೂ ಮೋಸ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಉದ್ಧಾರ ಆಗದಿದ್ದ ಹಾಗೆ ನೋಡ್ಕೊತಾನೆ. ಅದಕ್ಕೋಸ್ಕರ ಜೀವನದಲ್ಲಿ ಶನೇಶ್ವರನು ಕರ್ಮಸ್ಥಾನಾಧಿಪತಿಯಾಗಿರೋದ್ರಿಂದ, ಹುಟ್ಟು ಸಾವು ಅಧಿಕಾರ ಅವನದೇ ಆಗಿರೋದ್ರಿಂದ, ಮಧ್ಯ ಜೀವನದಲ್ಲಿ ಏನಾದರೂ ಅಡಚಣೆಗಳು ಬರಬೇಕಾದ್ರೆ ಅವನಿಂದಾನೇ ಹೊರತು ಆ ಶನೇಶ್ವರನ ಸಂತೃಷ್ಟಿ ಪಡಬೇಕಾದ್ರೆ ನಾವು ನೀವು ಏನು ಮಾಡಬೇಕು, ಜೀವನದಲ್ಲಿ ಸ್ಮರಣೆ ಸ್ಮರಣೆ ಸ್ಮರಣೆ, ಒಂದು ಶ್ರೀಮನ್ನಾರಾಯಣ ಸ್ಮರಣೆ. ಅದಕ್ಕೆ ಪ್ರತಿ ಬುಧವಾರ ಪ್ರತಿ ಶನಿವಾರ ದಿವಸ ನೀವೇನು ಮಾಡಬೇಕು, ಶನೇಶ್ವರನಿಗೋಸ್ಕರ ಅವನಿಗೆ ಇಷ್ಟವಾದ ಪ್ರಿಯವಾದ ದೇವರು ಮಹಾವಿಷ್ಣು ಶ್ರೀಮನ್ನಾರಾಯಣ ಇವನ್ನ ಸ್ಮರಣೆ ಮಾಡ್ಕೋಬೇಕು. ಶನಿವಾರ ನೀವುಗಳು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗ್ತೀರಾ, ಯಾಕೆ ಹೋಗ್ತೀರಾ? ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀರಾ, ಯಾಕೆ ಹೋಗ್ತೀರಾ? ಶನಿವಾರ ಅವನಿಗೆ ತುಂಬ ಇಷ್ಟವಾದ ದೇವತೆಗಳು ಇವರಿಬ್ಬರೇ. ಅದಕ್ಕೆ ಶನಿಗೆ ಮಿತ್ರನಾಗಿರೋನು ಆಂಜನೇಯ. ಶನಿ ಹತ್ತಿರದಲ್ಲೇ ಇರಬಾರ್ದು, ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು ನಮ್ಮನ್ನ ಅಂದರೆ ಆಂಜನೇಯ ಗಣೇಶನ ಭದ್ರವಾಗಿ ಇಟ್ಕೊಂಡ್ರೆ ಶನಿ ನಮ್ಮನ್ನ ದೂರವಾಗಿಡ್ತಾನೆ. ದೂರವಾಗಿ ಯಾಕೆ ಇಡ್ತಾನೆ? ಕೆಟ್ಟ ದೃಷ್ಟಿಯಿಂದ ಅಂತಲ್ಲ, ಒಳ್ಳೇದು ಮಾಡೋಕ್ಕೋಸ್ಕರ ದೂರದಿಂದ ಇರ್ತಾನೆ. ಆದರೆ ಕೆಟ್ಟದ್ದು ಮಾಡಬೇಕು ಅಂದರೆ ಹತ್ತಿರದಲ್ಲೇ ಬಂದ್ಬಿಡ್ತಾನೆ, ನಿಮಗೆ ಪೂಜೆ ಮಾಡೋಕ್ಕೂ ಬಿಡಲ್ಲ ಆಧಾರದವನು. ಅದಕ್ಕೆ ಶನಿನ ಸಂತೋಷ ಪಡಿಸ್ಬೇಕು, ಶನಿನ ಬಹಳ ಒಳ್ಳೆ ಉನ್ನತ ಸ್ಥಾನದಲ್ಲಿ ನೋಡಬೇಕು, ಗೌರವ ಕೊಡಬೇಕು. ಇವತ್ತಿನ ದಿವಸ ಇಂಥ ಒಂದು ಶನಿವಾರ, ನಿನ್ನೆ ತಾನೇ ಶುಕ್ರವಾರ ಕಳೆದಿದೆ, ನಾಳೆ ಭಾನುವಾರ ವಿಶೇಷ. ಅಂದರೆ ಈ ಶುಕ್ರವಾರಕ್ಕೆ ಭಾನುವಾರಕ್ಕೆ ಮಧ್ಯ ಬರತಕ್ಕಂಥ ಶನಿ, ಶುಕ್ರ ಆದಿತ್ಯ ಸಂಧಿ. ಪ್ರತಿಯೊಬ್ಬರಿಗೂ ಶುಕ್ರಾದಿತ್ಯ ಸಂಧಿ ಯಾರಿಂದ ಬರುತ್ತೆ? ತಂದೆಗೆ ಹೆಣ್ಣು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ತಂದೆಗೆ. ಹೆಣ್ಣು ಮಕ್ಕಳಂದರೆ ಶುಕ್ರ, ರವಿ ಅಂದರೆ ಆದಿತ್ಯ ಅಂದರೆ ತಂದೆ. ಇವರಿಬ್ಬರಿಗೂ ಹಾರ್ಟ್ ಅಟ್ಯಾಕ್ ಕೊಡ್ತಕ್ಕಂಥ ವಿಚಾರ ಏನು ಅಂದರೆ, ಹೆಣ್ಣು ಮಕ್ಕಳ ಅಕಸ್ಮಾತ್ ಶುಕ್ರದೋಷದಲ್ಲಿ ಹುಟ್ಟಿದ್ರೆ ಶನಿಯಿಂದಾನೇ ತಂದೆಗೆ ಹಾರ್ಟ್ ಅಟ್ಯಾಕ್. ಯಾವತ್ತು ಶನಿ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಡ್ತಾನೆ, ಯಾರಿಗೆ? ಸೂರ್ಯನಿಗೆ. ಛಾಯಾದೇವಿ ಹೊಟ್ಟೋದ್ಲು ಹೋಗ್ಬಿಟ್ಟು ಶನೇಶ್ವರನ ಮನೆ ಬಿಟ್ಟು ಬಂದ್ಬಿಟ್ಟಾಗ ಸೂರ್ಯನಿಗೆ ಏನಾಯ್ತು? ಹಾರ್ಟ್ ಅಟ್ಯಾಕ್. ಹಾಗೆ ಸೂರ್ಯ ಅನ್ನೋ ಹಾರ್ಟನ್ನ ಒಳಭಾಗದಲ್ಲಿ ಆದಿತ್ಯ ಹೃದಯವನ್ನ ನೀವು ಹೇಳ್ಕೊಳ್ಳದೇ ಇದ್ದರೆ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ. ಅದಕ್ಕೋಸ್ಕರ ಎಲ್ಲ ತಂದೆಯಂದ್ರು ಹೆಣ್ಣು ಮಕ್ಕಳು ಯಾರು ಹೆರ್ತೀರಾ, ಯಾರು ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳು ಇರ್ತೀರೋ ನಿಮ್ಮ ಮನೆ ಸಂಸಾರದಲ್ಲಿ, ಸಣ್ಣ ಮಗಳಾಗಲಿ ದೊಡ್ಡ ಮಗಳಾಗಲಿ, ಶುಕ್ರಾದಿತ್ಯ ಸಂಧಿ ಮೊದಲೇ ಮಾಡಿಸ್ಕೊಂಬಿಡಿ. ಶುಕ್ರಾದಿತ್ಯ ಸಂಧಿ ಯಾರು ಮಾಡಿಸ್ಕೊಂಡಿಲ್ವೋ ಶನಿ ಬಂದು ಹಾರ್ಟ್ ಅಟ್ಯಾಕ್ ಕೊಡೋದು ಗ್ಯಾರಂಟಿ, ಪೋಸ್ಟ್ ಮಾರ್ಟಮ್ ಮಾಡಿಸೋದು ಗ್ಯಾರಂಟಿ. ಅದಕ್ಕೋಸ್ಕರ ಈ ಹಾರ್ಟ್ ಅಟ್ಯಾಕ್ ಪೋಸ್ಟ್ ಮಾರ್ಟಮ್ ಅಂದ್ರೆ ಏನು, ಕೆಲವರಿಗೆಲ್ಲ ಅಕಸ್ಮಾತ್ ಕುಜ ಇದೆ ಅಂತ ಇಟ್ಕೊಳ್ಳಿ, ಇವ್ರ ಬಾಡಿ ಎಲ್ಲೋ ಬಿದ್ದಿರುತ್ತೆ, ಪೋಸ್ಟ್ ಮಾರ್ಟಮ್ ಬಹಳ ಚೆನ್ನಾಗಿ ಬರ್ತದೆ, ಕತ್ತರಿಸಿ ಹೀಗೆ ಪೀಸ್ 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 ಆಗಿ ಬರುತ್ತೆ. ಆ ಪೀಸ್ ಪೀಸ್ ಆಗಿ ಬಂದಿರೋದು ಮನೆ ಒಳಗೂ ಸೇರಿಸಲ್ಲ. ಶನಿ ಎಷ್ಟು ಬುದ್ಧಿವಂತ ಅಂದ್ರೆ ಈ ಪೋಸ್ಟ್ ಮಾರ್ಟಮ್ ಮಾಡಿರೋ ಬಾಡಿನ ಯಾರು ಮನೆ ಒಳಗೆ ತೊಗೊಳಕ್ಕೆ ಇಷ್ಟಪಡಲ್ಲ, ಭಯ. ಅಯ್ಯೋ ಈ ಥರ ಕಟ್ಟಾಗಿರೋ ಬಾಡಿ ನಾಳೆ ಯಾರಾದ್ರು ಸತ್ತುಬಿಟ್ಟು ನಮ್ಮನೇಲಿ ಇದೇ ಥರ ಇನ್ನೊಂದು ಆಗ್ಬಾರ್ದಪ್ಪ, ಬೇಡಪ್ಪ ಅಲ್ಲೇ ಇಟ್ಬಿಡ ಹೆಣ್ಣನ, ಅಲ್ಲಿಂದನೇ ಹಾಗೆ ತೊಗೊಂಡೋಗೋಣ ಸ್ಮಶಾನಕ್ಕೆ, ತಿರುಗಿ ಒಳಗೆ ತರಬಾರ್ದು, ಇಲ್ಲ ವರಂಡದಲ್ಲೋ ಅಥವಾ ಪೋಲ್ಟಿಗಳೋ ಎದ್ದು ಹಾಕ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಇಲ್ಲ ಕೆಲವರು ಏನು ಮಾಡ್ತಾರೆ, ಹಾಸ್ಪಿಟ್ಲಿಂದ ಹಂಗೆ ಸ್ಮಶಾನಕ್ಕೆ ತಂದ್ಬಿಡಿಯಾ, ನೋಡೋರೆಲ್ಲ ನೋಡ್ಬಿಡ್ತಾರೆ ಅಂತಾರೆ ಕೋಟ್ಯಾಧೀಶ್ವರಗಳು.
ಇಂಥ ದುರಾಂಕರಿಗಳು ಇರ್ತಾರೆ. ಅದಕ್ಕೆ ಇದೆಲ್ಲ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ ಅಂತಲ್ಲ. ಶನಿ ಕರ್ಮಸ್ಥಾನದಿಂದ ಮನೆ ಒಳಗೆ ಗೃಹ ನಿವಾಸಕ್ಕೂ ಒಳಗಡೆ ಹೆಣ ಹೋಗಲ್ಲ. ಎಷ್ಟು ಕಷ್ಟ ನೋಡಿದ್ರೆ. ಅದಕ್ಕೆ ಹೇಳೋದು, ಈ ಶನೇಶ್ವರನ ಕಾಟವನ್ನು ತಪ್ಪಿಸ್ಕೊಳ್ಳೋಕ್ಕೆ ಆದಿತ್ಯ ಹೃದಯವನ್ನ ಪ್ರತಿದಿನ ಬೆಳಗ್ಗೆ ದಯವಿಟ್ಟು ಹಾಕ್ಕೊಳ್ಳಿ. ಮನೆಯಲ್ಲಿ ಆದಿತ್ಯ ಹೃದಯವನ್ನ ಸೂರ್ಯನ ಹಾಕ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ಯಾರು ಯಾವ ಕಾಲಕ್ಕೂ ಸೂರ್ಯ ಹುಟ್ಟೋ ಸಮಯಕ್ಕೆ ನಿದ್ರೆ ಮಾಡಬೇಡಿ. ಮುದ್ದಾಗಿ ಹೇಳಿದ್ರು ಪೆದ್ದಾಗಿ ನೀವು ಮಲ್ಕೊಂಡಿದ್ರೆ ಯಾರು ಕೇಳೋರು? ಆದ್ರಿಂದ ಹೇಳೋರ್ಗೂ ಹೇಳ್ತೀನಪ್ಪ, ಬುದ್ಧುಂಟೆ ಬೂತಿನೋ ಲೇಖಪತೆ ಪೀತಿನೋ ಅಂತ ಒಂದು ಕರ್ಮ ನಾವು ಕಟ್ಕೊಳ್ಳೇಬಾರ್ದು. ಯಾವ ಕಾಲಕ್ಕೂ 24 ಗಂಟೆ ಇವ್ರು ಬೈತಾರೆ ಅಂತ ಹೇಳೋದು ಮಾತ್ರ ಗೊತ್ತಾಯ್ತು ಹೊರತು ಶನಿ ದೋಷಗಳನ್ನ ಕಳ್ಕೊಳ್ಳೋಕ್ಕೆ ಏನು ಹೇಳಿದ್ರು ಅದು ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಹೇಳೋದು, ಬಹಳ ಜನ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇರ್ತಾರೆ. ಈ ಟೀಕೆ ಟಿಪ್ಪಣಿಗಳು ಯಾರ ಮೇಲೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅವ್ರು ಏನು ಅನುಭವಿಸ್ಬೇಕು? ನಿಮಗೂ ನಮಗೂ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅವ್ನು ನೋಡ್ಕೊಂಡಾನೆ ಶನೇಶ್ವರ, ಬಾಳ ಮಿತ್ರ ನಮಗೂ. ನೋಡ್ತಾ ಇರಿ, ಕಾಯ್ತಾ ಇರಿ.